ಪ್ರಾದೇಶಿಕ ಕಚೇರಿ ಕೋಲಾರ ಜಿಲ್ಲೆ. ಗ್ರೀನ್ ವಾರಿಯರ್ಸ್ ಕ್ಯಾಂಪೇನ್ ಫಾರ್ ಪ್ಲಾಸ್ಟಿಕ್ ಫ್ರೀ ಕೋಲಾರ ಡಿಸ್ಟಿಕ್ ಅಂತ ಹೇಳಿ ನಾವು ಒಂದು ಅಭಿಯಾನವನ್ನು ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಪ್ರಾರಂಭ ಮಾಡಿದ್ದೀವಿ. ಈ ಪ್ಲಾಸ್ಟಿಕ್ ಫ್ರೀ ಕೋಲಾರ ಜಿಲ್ಲೆ ಅಂತಂತಂದರೆ ಪ್ಲಾಸ್ಟಿಕ್ ಬಳಕೆಯಿಂದ ಮಾನವನ ಮೇಲೆ ಮತ್ತು ಪ್ರಕೃತಿಯ ಮೇಲೆ ಯಾವ್ಯಾವ ರೀತಿ ಒಂದು ಆಘಾತವನ್ನು ಉಂಟು ಮಾಡುತ್ತೆ, ಆ ಆಘಾತವನ್ನು ನಾವು ಯಾವ ರೀತಿ ತಡಿಬೋದು, ಈಗಾಗಲೇ ಎಷ್ಟು ಆಘಾತ ಪರಿಸರಕ್ಕೆ ಮತ್ತು ಮಾನವನ ಆರೋಗ್ಯದ ಮೇಲೆ ಉಂಟಾಗಿದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಪ್ಲಾಸ್ಟಿಕ್ ಫ್ರೀ ಕೋಲಾರ ಜಿಲ್ಲೆ ಅಂತ ಒಂದು ಅಭಿಯಾನವನ್ನು ಗ್ರೀನ್ ವಾರಿಯರ್ಸು ಮತ್ತು ಕೋಲಾರ ಜಿಲ್ಲೆ ಲೀಗಲ್ ಸರ್ವಿಸಸ್ ಮತ್ತು ಕೋಲಾರ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಇತರೆ NGO ಸಂಸ್ಥೆಗಳಿಂದ ಒಂದು ಪ್ರಾರಂಭ ಮಾಡಿದ್ದು. ಈ ಕಾರ್ಯಕ್ರಮ ಕೋಲಾರ ಜಿಲ್ಲೆಯಲ್ಲಿ ವಿನೂತನವಾಗಿ ಪ್ರಾರಂಭವಾಗಿ ಇದು ಜನಗಳಿಗೆ ಒಂದು ಅರಿವು ಮೂಡಿಸುವಂಥ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ. ಪ್ಲಾಸ್ಟಿಕ್ ಅನ್ನುವಂಥದ್ದು ನಾವು ಏನಕ್ಕೆ ಬಳಕೆ ಮಾಡಬಾರ್ದು ಅಥವಾ ಪ್ಲಾಸ್ಟಿಕ್ ಬಳಕೆಯಿಂದ ಏನಕ್ಕೆ ನಾವು ಇಷ್ಟೊಂದು ಪರಿಸರದ ಬಗ್ಗೆ ಆಘಾತ ಆಗಲಿಕ್ಕೆ ಈ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಅಂದಾಜಿನ ಪ್ರಕಾರ ಅಥವಾ ಒಂದು ಅಧ್ಯಯನದ ಪ್ರಕಾರ ಪ್ರಪಂಚದಾದ್ಯಂತ ಸುಮಾರು 2000 ಟ್ರಕ್ ಲೋಡಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಪ್ರತಿದಿನ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಅಂದರೆ ಪ್ರಪಂಚದಾದ್ಯಂತ 2000 ಟ್ರಕ್ ಅಂತಂದರೆ ಕೋಲಾರ ಜಿಲ್ಲೆ ಮತ್ತು ಕೋಲಾರ ನಗರ ಪಟ್ಟಣಗಳು ಅಥವಾ ಕೋಲಾರ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ನಾವು ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುವಂಥ ಒಂದು ತ್ಯಾಜ್ಯ ಏನಿದೆ ಅದನ್ನು ಕೋಲಾರ ನಗರದ ಎಲ್ಲ ಚರಂಡಿಗಳಲ್ಲಿ ಮತ್ತು ಕಸದ ಬ್ಲ್ಯಾಕ್ ಸ್ಪಾಟ್ ಅಂತ ಏನು ಹೇಳ್ತೀವಿ, ಕಸದ ತೊಟ್ಟಿಗಳಲ್ಲಿ ಇಂಥ ಕಡೆ ಬೇರೆ ತ್ಯಾಜ್ಯಗಳಿಗಿಂತ ಪ್ಲಾಸ್ಟಿಕ್ ತ್ಯಾಜ್ಯನೇ ಹೆಚ್ಚು ಕಂಡು ಬರ್ತಾ ಇದೆ. ಈ ಪ್ಲಾಸ್ಟಿಕ್ ತ್ಯಾಜ್ಯ ಅನ್ನೋದು ಏನಾಗುತ್ತೆ ಅಂತಂದರೆ, ಇದು ಪ್ರಕೃತಿಯನ್ನು ಸೇರಿದ್ರೆ ಅಥವಾ ಭೂಮಿಯನ್ನು ಸೇರಿದ್ರೆ ಅಥವಾ ಮಣ್ಣನ್ನು ಸೇರಿದ್ರೆ ಈ ಪ್ಲಾಸ್ಟಿಕ್ ತ್ಯಾಜ್ಯ ಬೇರೆ ತ್ಯಾಜ್ಯಗಳ ರೀತಿ ಡಿಗ್ರೇಡ್ ಆಗಲ್ಲ ಅಥವಾ ಡಿಕಂಪೋಸ್ ಆಗಲ್ಲ ಅಥವಾ ಒಂದು ಗೊಬ್ಬರ ಥರ ಆಗಲ್ಲ. ಒಂದು ಅಧ್ಯಯನದ ಪ್ರಕಾರ ಸುಮಾರು ಲಕ್ಷಗಳ ವರ್ಷಗಳಷ್ಟು ಕೂಡ ಅದು ಭೂಮಿಯಲ್ಲೇ ಉಳ್ಕೊಳ್ಳುತ್ತೆ. ಈ ಭೂಮಿಯಲ್ಲಿ ಪ್ಲಾಸ್ಟಿಕ್ ಉಳಿಯೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಮತ್ತು ಚರಂಡಿಗಳಲ್ಲಿ ಸೇರಿಕೊಳ್ಳೋದ್ರಿಂದ ಈ ಮಳೆ ನೀರು ಬಂದಾಗ ಚರಂಡಿಗಳು ಕ್ಲಾಟ್ ಆಗಿ ಅಲ್ಲಿ ಕೂಡ ಮಾಲಿನ್ಯ ಉಂಟಾಗುತ್ತೆ. ಇದೇ ರೀತಿ ಈ ಪ್ಲಾಸ್ಟಿಕ್ ವಸ್ತುಗಳು ಕೆರೆಗಳನ್ನ ಸೇರಿಕೊಳ್ಳುತ್ತೆ ಅಥವಾ ಯಾವುದಾದ್ರು ನದಿಗಳನ್ನು ಸೇರಿಕೊಂಡಾಗ ಅಲ್ಲಿರುವಂಥ ಜಲಜೀವಿಗಳಿಗೂ ಕೂಡ ಇದು ಒಂದು ಮಾರಕ ಆಗುತ್ತೆ. ಈ ಏಕಬಳಕೆ ಪ್ಲಾಸ್ಟಿಕ್ ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ಭಾರತ ಸರ್ಕಾರ ನಾಗರಿಕರಲ್ಲಿ ಅಥವಾ ಕೋಲಾರ ಜಿಲ್ಲೆ ಜನತೆಗಳಲ್ಲಿ ಗ್ರೀನ್ ವಾರಿಯರ್ಸ್ ಕ್ಯಾಂಪೇನ್ ಪರವಾಗಿ ಮತ್ತು ಲೀಗಲ್ ಸರ್ವಿಸ್ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರವಾಗಿ ಅತಿ ವಿನಮ್ರತೆಯಿಂದ ಗೌರವಪೂರ್ವಕವಾಗಿ ಒಂದು ವಿನಂತಿ ಏನಂತಂದರೆ, ಆದಷ್ಟು ನಿಮ್ಮ ನಿಜ ಜೀವನದಲ್ಲಿ ಅಂದರೆ ನಿಮ್ಮ ಎವ್ರಿಡೇ ಡೇ ಟು ಆ್ಯಕ್ಟಿವಿಟೀಸ್ನಲ್ಲಿ ಮನೆಯಿಂದ ನೀವು ಎಲ್ಲಿಗಾದರೂ ಹೊರಗಡೆ ಹೋದಾಗ ಮೈಂಡ್ನಲ್ಲಿ ಅಂದರೆ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಇವತ್ತು ಯಾವುದೇ ಒಂದು ಕಾರಣಕ್ಕೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆ ಮಾಡಲ್ಲ. ಎಲ್ಲೇ ಒಂದು ದರ್ಶನಿಗೆ ಹೋದಾಗಲೇ ಆಗಲಿ ಅಥವಾ ಊಟ ಮಾಡೋಕ್ಕೆ ಹೋದಾಗಲೇ ಆಗಲಿ ಆ ದರ್ಶಿನಿಯವರೇ ಆಗಲಿ ಅಥವಾ ಅಂಗಡಿಯವರೇ ಆಗಲಿ ನನಗೆ ಪ್ಲಾಸ್ಟಿಕ್ ಕೊಟ್ಟರೆ ನಾನು ಅದನ್ನು ತಿರಸ್ಕರಿಸ್ತೀನಿ. ಈ ಥರದ್ದು ಒಂದು ಮೈಂಡ್ಸೆಟ್ ಅಥವಾ ಒಂದು ಪ್ರಮಾಣವನ್ನು ಮಾಡಿ ಎವ್ರಿಡೇ ತಾವೇ ಒಂದು ವಾರಿಯರ್ಸ್ ಥರ ಈ ಪ್ಲಾಸ್ಟಿಕ್ ಬಳಕೆಯನ್ನು ಕೋಲಾರ ಜಿಲ್ಲೆಯಲ್ಲಿ ಕಡಿಮೆ ಮಾಡಿದರೆ ಖಂಡಿತ ಕೋಲಾರ ನಗರ, ಕೋಲಾರ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದಕ್ಕೆ ನಮ್ಮ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ನಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಪ್ರತಿದಿನ ನಾನು ಒಬ್ಬ ಇಂಡಿವಿಜುವಲ್ ಆಗಿ ಪ್ಲಾಸ್ಟಿಕ್ ಬಳಸಲ್ಲ ಅನ್ನೋದನ್ನು ಒಂದು ನಮ್ಮಲ್ಲೇ ಅಂದ್ಕೊಂಡ್ಬಿಟ್ರೆ ಬೇರೆ ಯಾರು ನಮಗೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಅಂತೇಳಿ ಫೋರ್ಸ್ ಮಾಡಿರೋದ್ರಿಂದ ಇದು ಈ ಪ್ಲಾಸ್ಟಿಕ್ ನಿರ್ಮೂಲನೆ ಖಂಡಿತ ಸಾಧ್ಯ ಆಗುತ್ತೆ.